ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ಯೂಟೋರಿಯಲಲ್ಲಿ ನಾನು ನಿಮಗೆಲ್ಲ ಟಾಕ್ ಬ್ಯಾಕ್ ಜೊತೆ ಆವಾಗ ಆಗೋವಂಥ ಒಂದು ದೊಡ್ಡ ಸಮಸ್ಯೆಗೆ ಒಂದು ಸೊಲ್ಯೂಷನನ್ನು ಕೊಡ್ತಾ ಇದ್ದೀನಿ. ಆ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನೀವು ಟಾಕ್ ಬ್ಯಾಕಲ್ಲಿ ಕೆಲವೊಂದು ಸಲ ಗಮನಿಸಿರ್ಬೋದು, ಯಾವುದಾದ್ರೂ ಮೆಸೇಜನ್ನು ನೀವು ಓದಿಸುವಾಗ ಆ ಮೆಸೇಜ್ನ ಫಸ್ಟ್ ಲೈನ್ ಮಾತ್ರ ಓದುತ್ತೆ, ಆಮೇಲೆ ಓದೋದಿಲ್ಲ, ಅರ್ಧ ಮೆಸೇಜ್ನ ಓದ್ತಾ ಇರುತ್ತೆ. ಸೊ ಇಂಥ ಸಂದರ್ಭಗಳು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ಯಾಕೆ ಬರುತ್ತೆ ಅಂತ ಕೂಡ ಗೊತ್ತಿಲ್ಲ. ಒಟ್ಟು ಟಾಕ್ ಬ್ಯಾಕ್ ಆವಾಗ ಈ ಥರ ಸಮಸ್ಯೆ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ಸಮಸ್ಯೆ ಆಗುತ್ತೆ, ಯಾಕೆ ಇದು ಪೂರ್ತಿ ಸಂದೇಶ ಓದ್ತಾ ಇಲ್ವಲ್ಲ ಅಂತ ನಾವು ಅದನ್ನ ಲೈನ್ ನ್ಯಾವಿಗೇಷನ್ ಅಥವಾ ಪ್ಯಾರಾಗ್ರಾಫ್ ನ್ಯಾವಿಗೇಷನ್ ಇಟ್ಕೊಂಡು ಓದಬೇಕಾಗತ್ತೆ. ಸೊ ಈ ಪ್ರಾಬ್ಲಮ್ಮು ನಾನು ಗಮನಿಸಿರೋ ಹಂಗೆ ಸ್ಯಾಮ್ಸಂಗ್ ಟಾಕ್ ಬ್ಯಾಕಲ್ಲಿ ಆಗೋದಿಲ್ಲ, ಗೂಗಲ್ ಟಾಕ್ ಬ್ಯಾಕಲ್ಲಿ ಮಾತ್ರ ಆಗುತ್ತೆ. ಸೊ ಗೂಗಲ್ ಟಾಕ್ ಬ್ಯಾಕ್ ಯಾರ್ಯಾರು ಯೂಸ್ ಮಾಡ್ತಾಯಿರೋ ನಿಮಗೆ ಈ ಸಮಸ್ಯೆ ಆಗಿರ್ಬೋದು. ಹಾಗಾದರೆ ಆ ರೀತಿ ಪ್ರಾಬ್ಲಮ್ ಆದಾಗ ನಾವು ಏನು ಮಾಡಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈಗ ನನಗೆ ಆ ಥರ ಸಮಸ್ಯೆ ಸ್ಟಾರ್ಟ್ ಆಗಿದೆ. ವಾಟ್ಸಪ್ ಓಪನ್ ಮಾಡ್ತೀನಿ ನೋಡಿ. ಇಲ್ಲಿ ಒಂದು ಮೆಸೇಜ್ ಇದೆ, ಒಂದು ಚಾಟ್ ಒಳಗಿದ್ದೀನಿ ನಾನು. ಇಲ್ಲೊಂದು ಮೆಸೇಜ್ ಓದಿಸ್ತೀನಿ ನೋಡಿ, ಅರ್ಧ ಮಾತ್ರ ಓದುತ್ತದು. ಆಗುವುದು ಹೇಗೆ ನೋಡಿ ಸ್ನೇಹಿತರೆ, ವಾಟ್ಸ್ಆ್ಯಪ್ ಬೀಟಾ ಟೆಸ್ಟರ್ ಆಗುವುದು ಹೇಗೆ ಅಷ್ಟು ಮಾತ್ರ ಓದ್ತಾ ಇದೆ, ಅದು ಫಸ್ಟ್ ಲೈನು. ಅದಾದಮೇಲೆ ಇನ್ನೂ ಕೂಡ ಟೆಕ್ಸ್ಟ್ ಇದೆ ಅದರಲ್ಲಿ, ಆಮೇಲೆ ಲಿಂಕ್ ಇದೆ, ಎಲ್ಲವನ್ನು ಓದಬೇಕಾಗಿತ್ತು, ಅದು ಓದ್ತಾ ಇಲ್ಲ. ಅದೇ ರೀತಿ ಟೆಲಿಗ್ರಾಮಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ KT ಆಪ್ಸ್ ಅಂಡ್ ಸಾಫ್ಟ್ವೇರ್ಸ್ ಟೆಲಿಗ್ರಾಮ್ ಚಾನಲಲ್ಲಿ ಇದ್ದೀನಿ. ಇಲ್ಲಿ ಲಾಸ್ಟ್ ಮೆಸೇಜ್ ಟಚ್ ಮಾಡ್ತೀನಿ ನಿಮಗೆ. ನೋಡಿ, ಜಾಯಿನ್ ವಾಟ್ಸಪ್ ಬೇಟಾ ಇಷ್ಟು ಮಾತ್ರ ಓದ್ತಾ ಇದೆ. ಅದಾದಮೇಲೆ ಲಿಂಕ್ ಇದೆ, ಆಮೇಲೆ ಯಾರು ಕಳಿಸಿದ್ದೋ ಅದನ್ನೆಲ್ಲ ಓದಬೇಕು. ಮತ್ತೆ ಮೇಲೆ ಟಚ್ ಮಾಡ್ತೀನಿ ನೋಡಿ, KT ಆಪ್ಸ್ ಆ್ಯಂಡ್ ಸಾಫ್ಟ್ವೇರ್ಸ್, ಇದು ಫಸ್ಟ್ ಲೈನು. ಅದಾದಮೇಲೆ ಎಷ್ಟು ಜನ ಇದ್ದಾರೆ ಈ ಚಾನಲಲ್ಲಿ, ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದು ಹೇಳಬೇಕು, ಅದು ಓದ್ತಾ ಇಲ್ಲ. ಸೊ ಈ ರೀತಿ ಸಮಸ್ಯೆ ಆದಾಗ ಏನು ಮಾಡಬೇಕು ಅಂತ ನೋಡೋದಾದರೆ ಏನೂ ಇಲ್ಲ ಫ್ರೆಂಡ್ಸ್, ನೀವು ಜಸ್ಟ್ ಒಂದು ಸಲ ನಿಮ್ಮ ಟಾಕ್ ಬ್ಯಾಕ್ನ ಆಫ್ ಮಾಡಿ ಆನ್ ಮಾಡಿ. ನಿಮ್ಮ ಟಾಕ್ ಬ್ಯಾಕ್ ಆಫ್ ಮಾಡೋದಕ್ಕೆ ನೀವು ವಾಲ್ಯೂಮ್ ಕೀ ಶಾರ್ಟ್ಕಟ್ನ ಸೆಟ್ ಮಾಡ್ಕೊಂಡಿರ್ತೀರಾ, ಅಥವಾ ಎಕ್ಸೆಸಿಬಿಲಿಟಿ ಬಟನ್ ಏನೋ ಒಂದು ಸೆಟ್ ಮಾಡ್ಕೊಂಡಿರ್ತೀರಲ್ವ ಶಾರ್ಟ್ಕಟ್ಟು, ಅದರಿಂದ ಟಾಕ್ ಬ್ಯಾಕ್ನ ಆಫ್ ಮಾಡಿ. ನಾನೀಗ ಆಫ್ ಮಾಡ್ತೀನಿ, ಮತ್ತೆ ಆನ್ ಮಾಡ್ತೀನಿ. ಓಕೆ, ಟಾಕ್ ಬ್ಯಾಕ್ ಆಫ್ ಮಾಡಿ ಆನ್ ಮಾಡಿದ್ದೀನಿ. ಈಗ ತೋರಿಸ್ತೀನಿ ನೋಡಿ ನಿಮಗೆ. https://play.google.com/app/testing/com.whatsapp/join. Send at Ghatak Singh 7:05 p.m. Not seen reactions: thumbs up 2, red heart 2, clapping hands 1. View 233 times. Window KT apps and softwares. ಈಗ ಕಂಪ್ಲೀಟ್ ಮೆಸೇಜನ್ನು ಓದ್ತು. ಅದೇ ಮೇಲೆ ಟಚ್ ಮಾಡ್ತೀನಿ ನೋಡಿ, ಎಷ್ಟು ಜನ ಇದ್ದಾರೆ ಅಂತ ಹೇಳುತ್ತೆ. KT apps and softwares 585 subscribers. ನೋಡಿ, 585 ಸಬ್ಸ್ಕ್ರೈಬರ್ಸ್ ಅಂತ ಈಗ ಹೇಳ್ತಾ ಇದೆ. ಅದೇ ವಾಟ್ಸಪ್ಪಲ್ಲೂ ಕೂಡ ಅವಾಗಲೇ ನಿಮಗೆ ಅರ್ಧ ಓದಿತ್ತಲ್ಲ ಮೆಸೇಜ್, ಅದನ್ನ ಓದಿ ತೋರಿಸ್ತೀನಿ. Reasons: 1 UI home, Telegram, WhatsApp, http://forward to yesterday WhatsApp beta tester. ಆಗುವುದು ಹೇಗೆ? ಘಟಕ್ ಸಿಂಗ್ ಅವರು ಇಂದು ನಮಗೆ ತಿಳಿಸಿಕೊಡಲಿದ್ದಾರೆ. ಕಲಿಕೆಯ ಅವಧಿ ಕೇವಲ 8 ನಿಮಿಷಗಳು ಮಾತ್ರ. https://forward to button. ನೋಡೋರಲ್ಲ ಸ್ನೇಹಿತರೆ, ಈಗ ಕಂಪ್ಲೀಟ್ ಮೆಸೇಜನ್ನು ಓದ್ತಾ ಇದೆ. ಸೊ ಇದೇ ರೀತಿ ನೀವು ಕೂಡ ಯಾವಾಗಲಾದರೂ ಈ ಸಮಸ್ಯೆ ಖಂಡಿತ ಆಗ್ತಾ ಇದೆ ಇತ್ತೀಚೆಗೆ ಗೂಗಲ್ ಟಾಕ್ ಬ್ಯಾಕಲ್ಲಿ. ಆ ರೀತಿ ಆದಾಗ ಏನೂ ಟೆನ್ಷನ್ ಆಗಬೇಡಿ, ಜಸ್ಟ್ ಒಂದು ಸಲ ನಿಮ್ಮ ಟಾಕ್ ಬ್ಯಾಕ್ನ ಆಫ್ ಮಾಡಿ ಆನ್ ಮಾಡಿ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದು ತುಂಬ ಅಗತ್ಯವಾಗಿದೆ. ಯಾಕಂತಂದರೆ ಟಾಕ್ ಬ್ಯಾಕ್ನ ಎಲ್ಲರೂ ಯೂಸ್ ಮಾಡ್ತಾರೆ, ಹಾಗೆ ಎಲ್ಲರೂ ಈ ಸಮಸ್ಯೆ ಆಗ್ತಾನೆ ಇರುತ್ತೆ. ಸೊ ಅಂಥ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ಕೊಟ್ಟಾಗತ್ತೆ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಾಮೆಂಟ್ಸ್ ಏನಾದರೂ ಇದ್ದರೆ ಕೆಳಗಡೆ ಹಾಕಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.